ನಮಸ್ಕಾರ. ನನ್ನ ಹೆಸರು ಶಶಾಂಕ್. ನನ್ನ ತಂದೆಯ ಹೆಸರು ಪ್ರಕಾಶ್ ಹಾಗೂ ನನ್ನ ತಾಯಿಯ ಹೆಸರು ರಾಜೇಶ್ವರಿ. ನಾನು ಕೋರಮಂಗಲ ಬೆಂಗಳೂರಿನಿಂದ ಹಾಡುತ್ತಿದ್ದೇನೆ. ಈ ದಿನ ನಾನು ಪೂರ್ಣಮದ ಪೂರ್ಣಮಿದಮನ್ನು ಹಾಡುತ್ತಿದ್ದೇನೆ. ಓ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಕ್ಷ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನ್ಯವಾದಗಳು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕವು ಈಶಾವಾಸ್ಯೋಪನಿಷತ್ತಿನ ಪ್ರಸಿದ್ಧವಾದ ಶಾಂತಿ ಮಂತ್ರವಾಗಿದೆ. ಇದರ ಅರ್ಥ ಅದು ಸಂಪೂರ್ಣ, ಇದು ಸಂಪೂರ್ಣ. ಪರಿಪೂರ್ಣವಾದದ್ದು ಪರಿಪೂರ್ಣತೆಯಿಂದಲೇ ಬಂದಿದೆ. ಪರಿಪೂರ್ಣತೆಯಿಂದ ಪರಿಪೂರ್ಣತೆಯನ್ನು ತೆಗೆದುಕೊಂಡರೆ ಪರಿಪೂರ್ಣವೇ ಉಳಿಯುತ್ತದೆ. ಉದಾಹರಣೆಗೆ ಹೇಳುವುದಾದರೆ, ಸೊನ್ನೆಯಿಂದ ಸೊನ್ನೆಯನ್ನು ಭಾಗಿಸಿದರೆ, ಗುಣಿಸಿದರೆ, ಕೂಡಿದರೆ, ಕಳೆದರೆ ಹೇಗೆ ಶೂನ್ಯವೇ ಉಳಿಯುತ್ತದೆಯೋ ಹಾಗೆ ಅದೇ ರೀತಿ ಮಣ್ಣಿನಿಂದ ಮಡಿಕೆ ಮಾಡಿ ನಂತರ ಅದು ಒಡೆದರೆ ಅದು ಮಣ್ಣೇ ಆಗುತ್ತದೆ. ಬಂಗಾರದಿಂದ ಒಡವೆ ಮಾಡಿಸಿ ಮತ್ತೆ ಅದನ್ನು ಕರಗಿಸಿದರೆ ಬಂಗಾರವೇ ಆಗುತ್ತದೆ. ಒಂದು ದೀಪದಿಂದ ಸಾವಿರಾರು ದೀಪ ಹಚ್ಚಿದರೂ ಆ ದೀಪದ ಬೆಳಕು ಹೇಗೆ ಪ್ರಜ್ವಲಿಸುತ್ತಿರುತ್ತದೆಯೋ ಹಾಗೆ ಒಬ್ಬ ಗುರುವಾದವನು ತನ್ನ ಜ್ಞಾನವನ್ನು ಎಷ್ಟೇ ಹಂಚಿದರೂ ಖಾಲಿಯಾಗದೆ ಗುರುವಿನಿಂದ ಮತ್ತೊಬ್ಬ ಗುರು ಹುಟ್ಟುವಂತೆ, ಜೀವಿಯಿಂದ ಮತ್ತೊಂದು ಜೀವಿ ಹುಟ್ಟುವಂತೆ ಅಖಂಡ ಬ್ರಹ್ಮಾಂಡವನ್ನೆಲ್ಲ ತುಂಬಿ ತುಳುಕುತ್ತಿರುವ ಬ್ರಹ್ಮ ಚೈತನ್ಯವು ಪೂರ್ಣವಾದದ್ದು. ನಮ್ಮ ಈ 108 ಶ್ಲೋಕವು ಪರಿಪೂರ್ಣತೆಯನ್ನು ಪಡೆದಿದೆ. ನಮ್ಮ ಒಂದೊಂದು ಶ್ಲೋಕವೂ ಸತ್ವಪೂರ್ಣವಾದದ್ದು. ಇದನ್ನು ಪ್ರತಿನಿತ್ಯ 5 ಶ್ಲೋಕದಂತೆ ಕೇಳಿ ಅಭ್ಯಾಸ ಮಾಡಿ ಆ ಪರಿಪೂರ್ಣನಾದ ಪರಮಾತ್ಮನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿರಿ. ನಿಮ್ಮ ಮನಸ್ಸು, ಬುದ್ಧಿ, ಚಿತ್ತದಲ್ಲಿ ನಿರ್ಮಲತೆಯ ಶಾಂತಿ ತುಂಬಿರಲಿ. ಧನ್ಯವಾದಗಳು.